ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆನದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಕಡೆ ಕಾರ್ತಿಕ್ ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಏನು ಅಂತ ನೋಡೋಣ ಬನ್ನಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಸ್ವೀಟ್ ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ಅವಲಕ್ಕಿನ ನೆನೆಸಿಟ್ಟಿದ್ದೀನಿ, ಹಾಲನ್ನ ಕಾಯಿಸಿದ್ದೆ. ಇವಾಗ ಸ್ವೀಟ್ ಅವಲಕ್ಕಿಗೆ ಬೆಲ್ಲ, ಕಾಯಿ ತುರಿ, ಡ್ರೈ ಫ್ರೂಟ್ಸು, ಬನಾನಾ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದೇ ನೈವೇದ್ಯಕ್ಕೆ ದೇವ್ರಿಗೆ ಇಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಪೂಜೆ ಮಾಡೋದಷ್ಟೇ ಬಾಕಿ ಇರೋದು. ನೈಟೇ ಪೂಜೆ ಅದು ಐಟಮ್ಸ್ ಎಲ್ಲನೂ ವಾಶ್ ಮಾಡಿ ತೊಳೆದು ಇಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡೋಣ. ಇವಾಗ ಪೂಜೆಗೆಲ್ಲ ರೆಡಿಯಾಗಿದೆ. ಸಿಂಪಲ್ಲಾಗಿ ಪೂಜೆನ ಮಾಡ್ತಾ ಇದ್ದೀನಿ. ಈ ದೀಪ ಬಂದು 365 ಬತ್ತಿ ಇರುವಂಥ ದೀಪ. ನಾವು ನಾರ್ಮಲ್ ಡೇಸಲ್ಲಿ ಯಾವಾಗಾದರೂ ಡೈಲಿ ದೀಪ ಹಚ್ಚೋದು, ಡೈಲಿ ದೀಪ ಹಚ್ಬೇಕಲ್ಲ, ಸೊ ಅದರಲ್ಲಿ ಯಾವಾಗಾದರೂ ಮಿಸ್ ಆಗಿದ್ದರೆ ಸೊ ಅದೂ ಸಹ ಕೌಂಟ್ ಆಗುತ್ತೆ. ಒಂದೇ ದಿವಸ ಹಚ್ಚಿರೋ ಥರ ಒಂದೇ ದಿವಸ ಹಚ್ಚಿದ್ರೆ 365 ಡೇಸ್ದು ಸಹ ಕೌಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ದೀಪನ ಕಾರ್ತಿಕ್ ಸೋಮವಾರಗಳಲ್ಲಿ ಹಚ್ಚಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಇಷ್ಟೇ ನನಗೆ ಗೊತ್ತಿರೋದು ಇದ್ರ ಬಗ್ಗೆ. ನಿಮಗೆ ಏನಾದರೂ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಾಸ್ತಿ ಏನೂ ಗೊತ್ತಿಲ್ಲ, ಇಷ್ಟು ಮಾತ್ರ ಗೊತ್ತಿದೆ. ಸೊ ಇದನ್ನು ಕಾರ್ತಿಕ್ ಸೋಮವಾರದಲ್ಲಿ ದೀಪನ ಹಚ್ಚಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ನಾನು ಸಹ ದೀಪನ ಹಚ್ತಾ ಇದ್ದೆ. 365 ಬತ್ತಿರೋ ಅಂಥ ದೀಪ. ಅಡ್ಬೇಳು ಬಗ್ಗು. ಏನಾದ್ನ ಆಯ್ತಾ ಪೂಜೆ? ಹಾಂ, ಏನು ಪೂಜೆ ಮಾಡಿದೆ? ಚಾಮಿ ಪೂಜೆ ಮಾಡ್ದ? ಮೊಮ್ಮು ಇಟ್ಟಿದ್ಯಾ ಚಾಮಿಗೆ? ನೀನು ತಿಂದ? ಎಲ್ಲಿ ತಿಂದೆ? ನೀನು ತಿಂದಿಲ್ಲಲ್ಲ ಇನ್ನು? ಚಾಮಿ ಪೂಜೆ ಮಾಡ್ದ? ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ನಮಗೂ ಟಿಫನ್ ಬೇಕಲ್ಲ, ಸೊ ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟ್ಗೆ ಇವಾಗ ಆನಿಯನ್ ಚಿತ್ರಾನ್ನ ಹಾಗೂ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾಯಿದ್ದೆ. ಏನೋ ಒಂದು ಸ್ವಲ್ಪ ಫೆಸ್ಟಿವಲ್ ಫೀಲ್ ಇರಲಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೇ ಮೆಣಸಿನ್ಕಾಯಿ ಬಜ್ಜಿ ಹಾಗೂ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಬ್ರೇಕ್ಫಾಸ್ಟ್ನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಕೆಲಸ ನೋಡಬೇಕು. ಸೊ ಸ್ವಲ್ಪ ಐಸ್ ಕ್ರೀಮ್ ಇತ್ತು. ಸೊ ಅರ್ಣ ಮತ್ತು ಅವ್ರ ಪಪ್ಪ ಇಬ್ಬರು ಸಹ ಮಲ್ಕೊಂಡಿದ್ರು. ಅವಳಂತೂ ಬೆಳಗ್ಗೆನೇ ಬೇಗ ಎದ್ದಿರೋದ್ರಿಂದ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅವಳನ್ನ ಮಲಗಿಸಿರೋದ್ರಿಂದ ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ನನಗೆ ಟೈಮ್ ಸಿಕ್ಕಿದೆ. ಆರಾಮಾಗಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಬಿಗ್ ಬಾಸ್ನ ನೋಡಿಕೊಂಡು, ನನ್ನ ಫೇವ್ರೇಟ್ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು. ಸೊ 24 hours ಬರ್ತಾ ಇರುತ್ತಲ್ಲ ಬಿಗ್ ಬಾಸು, ನೋಡಿಕೊಂಡು ಹಾಗೆ ಏನು ಕೆಲಸ ಮಾಡ್ತಾರೋ ಸಹ ಬಿಗ್ ಬಾಸ್ ಮಾತ್ರ ಆನ್ ಮಾಡ್ಕೊಂಡಿರ್ತೀನಿ. ಪಾತ್ರೆ ತೊಳಿಬೇಕಾದ್ರೆ, ಏನು ಕೆಲಸ ಮಾಡಬೇಕಾದ್ರೂ ಸಹ, ಏನಂತ ಅಡುಗೆ ಮಾಡ್ಬೇಕಾದ್ರೆ, ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಎಲ್ಲ ಟೈಮಲ್ಲೂ ಬಿಗ್ ಬಾಸ್ ಆನಲ್ಲೇ ಇರುತ್ತೆ. ನನಗಂತೂ ಫೇವ್ರೇಟ್ ಶೋ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ನ ನೋಡಿಕೊಂಡು ಐಸ್ ಕ್ರೀಮ್ನ ಎಂಜಾಯ್ ಮಾಡಿಕೊಂಡು ಕುತ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ ಅಡುಗೆ ಬೇರೆ ಮಾಡಬೇಕು ಇನ್ನು ಮಧ್ಯಾಹ್ನಕ್ಕೆ. ಸೊ ನೆಕ್ಸ್ಟ್ ಅಡುಗೆನ ಮಾಡೋದನ್ನು ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಅಡುಗೆ ಮಾಡೋದು. ಅಡುಗೆ ಏನು ಅಂತ ಅಂದ್ರೆ ಸಿಂಪಲ್ಲಾಗಿ ಇದು ಮಂಗಳೂರು ಸೌತೆಕಾಯಿ ಅಂತ ಅಂತಾರಲ್ಲ, ಸಾಂಬಾರು ಸೌತೆಕಾಯಿ ಅದಿತ್ತು. ಅದನ್ನು ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಆನಿಯನ್ನು, ಸಾಂಬಾರು ಸೌತೆಕಾಯಿ, ಟೊಮ್ಯಾಟೊ, ಜೀರಿಗೆ, ಅರಿಶಿನ ಇದನ್ನೆಲ್ಲ ಹಾಕಿ ಕೂಗಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಿಂಪಲ್ಲಾಗಿ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಸೊ ಊಟಕ್ಕೆ ಸಿಂಪಲ್ಲಾಗಿ ಸಾಂಬಾರು, ರೈಸು ಹಾಗೆ ಪಾಪಡಿದ್ದು ಹಪ್ಪಳನೂ ಸಹ ತೇಲಿಸ್ಕೊಂಡಿದ್ವಿ. ಇಷ್ಟೇ ಇವತ್ತಿನ ನಮ್ಮ ಮನೆಯ ಲಂಚ್ ಅಂತಲೇ ಹೇಳ್ಬೋದು.
ಸಂಜೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಮ್ಮನೆ ಹತ್ರ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ಸೊ ಅದಂತೂ ಫುಲ್ ಅಂದರೆ ಫುಲ್ ರಶ್ ಇತ್ತು. ಸೊ ಅದಕ್ಕೆ ನಾವು ಮತ್ತೆ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡು ಬಂದ್ವಲ್ಲ, ಅದಕ್ಕೆ ಸೊ ಹೋಗೋಣ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ನಾನು ಆ ಕಾಲೇಜ್ ಟೈಮಿಂದನೂ ಈ ಟೆಂಪಲ್ಗೆ ಹೋಗ್ತಾ ಇದ್ದೆ. ಸೊ ಅವಾಗ ಅರ್ಕೆ ಮಾಡ್ಕೊಂಡಿದ್ದೆ ಹೆಜ್ಜೆ ನಮಸ್ಕಾರ. ಸೊ ಅದನ್ನು ಸಹ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಸಹ ಮಾಡ್ತಾ ಇದ್ದೆ. ಅಂತೂ ನಾನು ಹೆಜ್ಜೆ ನಮಸ್ಕಾರ ಮಾಡೋಷ್ಟರಲ್ಲಿ ಅದೆಷ್ಟೇ ರೌಂಡ್ ಆಗ್ತದಲ್ಲ ಏನೋ, ಸುಮ್ಮನೆ ರೌಂಡ್ ಆಗ್ತಾ ಇದ್ಲು ಬಂದ್ಬಿಟ್ಟು ಜೊತೆಯಲ್ಲಿ. ಹಾಗೆ ಅದನ್ನು ಸಹ ಕಂಪ್ಲೀಟ್ ಮಾಡಿಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೀಸ್ಫುಲ್ಲಾಗಿ, ಯಾರೂ ಸಹ ರಶ್ ಇರಲಿಲ್ಲ, ಆರಾಮಾಗಿ ಇತ್ತು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಬಂದ್ವಿ. ನಮ್ಮ ಆರ್ನ ತೀಟೆ ಸುಬ್ಬಿ ಅಂತೂ ಎಲ್ಲಿದ್ದರೂ 1 ಸೆಕೆಂಡ್ ಸಹ ಕೂತ್ಕೊಳ್ಳಲ್ಲ. ಮನೆಯಲ್ಲಿದ್ದರೂ ಅಷ್ಟೇ, ಎಲ್ಲನ ಹೊರಗಡೆ ಹೋದರೂ ಅಷ್ಟೇ. ತೀಟೆ ಸುಬ್ಬಿ ಅಂದರೆ ತುಂಬಾ ತೀಟೆ ಆಗಿಬಿಟ್ಟಿದ್ದಾಳೆ ಈ ನಡುವೆ ಅಂತೂ. ಎಲ್ಲಿದ್ದರೂ ಅಷ್ಟೇ 1 ಸೆಕೆಂಡ್ ಸಹ ಕೂತ್ಕೊಳ್ಳಲ್ಲ, ಅಷ್ಟೇ ತೀಟೆ ಮಾಡ್ತಾ ಇರ್ತಾಳೆ. ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಪಾರ್ಕ್ ಕಾಣಿಸ್ತು, ನಮ್ಮ ಮಾರ್ನ ಪಾರ್ಕ್ ಅಂತ ಇದ್ಲು. ಸೊ ಅವಳಿಗೂ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇನ್ನೂ ಟೈಮ್ 6:15 ಆಗಿತ್ತು. ಸೊ ಅದಕ್ಕೆ ಅವಳಿಗೂ ಸ್ವಲ್ಪ ಹೊತ್ತು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಳೆ ಅಂದ್ಬಿಟ್ಟು ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬಾ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲೈಕ್, share, comment, subscribe to my channel. Another vlog. Bye. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಈ ವ್ಲಾಗ್ನ ನೋಡಿ ಖುಷಿ ಪಡಿ. ಬಾಯ್. ಇವಾಗ ನಮ್ಮ ಮಾರ್ನ ಒಂದು ಸಾಂಗ್ ಹೇಳ್ತಾಳೆ, ಯಾರಿಗೆಲ್ಲ ಅರ್ಥ ಆಗುತ್ತೆ ಕೇಳಿಸ್ಕೊಂಡು ಎಂಜಾಯ್ ಮಾಡಿ. Soja, Monday, Buddha, Lala, Bodhi, my ticket.